ಹಾಯ್ ಫ್ರೆಂಡ್ಸ್, ಅನಿತಾಸ್ ಬೆಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಹಿಂದೆ ಎಲ್ಲ ಲೈಟು ಮಿರ ಮಿಂಚ್ತಾ ಇದೆ. ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದ್ಕೊಳ್ತೀರಾ? ವೀರಭದ್ರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ನಾನಿದ್ದೀನಿ. ಹಾಗೆ ಇವತ್ತು ದೇವರ ಉತ್ಸವ ನಡೆಯುತ್ತೆ. ಹಾಗಾಗಿ ನೈಟು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವ್ರನ್ನ ನೋಡಲಿಕ್ಕೆ. ನೋಡಿ, ಹೊರಗಡೆ ಎಲ್ಲ ಲೈಟು ಜಗಮಗ ಕಂಗೊಳಿಸ್ತಾ ಇದೆ. ಪಕ್ಕದಲ್ಲಿ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಇದೆ. ಹಂತ ಹಂತವಾಗಿ ಮಾಡ್ತಾರೆ. ಇಲ್ಲಿ ಮಾರಮ್ಮ ಮತ್ತು ಚೆನ್ನಕೇಶವ ಸ್ವಾಮಿ ಎಲ್ಲ ಒಂದೇ ಆವರಣದಲ್ಲಿದೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನಾವು ಅವಾಗವಾಗ ಬರ್ತಾ ಇರ್ತೀವಿ. ಚೆನ್ನಕೇಶವ ಸ್ವಾಮಿದು ಜಾತ್ರಾ ಮಹೋತ್ಸವ ಮುಗೀತು. ಈಗ ವೀರಭದ್ರ ಸ್ವಾಮಿ ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಹಾಗಿದ್ರೆ ಎಂಟ್ರೆನ್ಸ್ ಕಡೆ ಹೋಗೋಣವಾ? ನೋಡಿ, ಇದೆ ಎಂಟ್ರೆನ್ಸ್ ಸೈಡ್, ರೋಡ್ ಸೈಡ್ ಇದು. ಇಲ್ಲಿಗೆ ಬಸ್ಸಲ್ಲಾದರೂ ಬರ್ಬೋದು ಅಥವಾ ಆಟೋ, ಓನ್ ವೆಹಿಕಲ್ ಯಾವುದ್ರಲ್ಲಾದ್ರೂ ಬರ್ಬೋದು. ಬಸ್ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನಮಗೂ ಇಲ್ಲಿ ಪೂಜಾ ಕೈಂಕರ್ಯಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವಾಗವಾಗ ಬರ್ತಾನೆ ಇರ್ತೀವಿ. ಇದು ಹಣ್ಣುಕಾಯಿ ಅಂಗಡಿಗಳು ನೋಡಿ, ಎಲ್ಲ ಚೆನ್ನಾಗಿ ಮಿಂಚ್ತಾ ಇದೆ ಹಬ್ಬದ ಪ್ರಯುಕ್ತ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಈಗ ಒಳಗಡೆ ಹೋಗೋಣ. ತುಂಬ ಭಕ್ತರಿದ್ದಾರೆ ಈ ದೇವಸ್ಥಾನಕ್ಕೆ. ತುಂಬಾ ರಶ್ ಇರುತ್ತೆ, ಹೆವಿ ಕ್ರೌಡ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಮಠದ ಸ್ವಾಮೀಜಿಗಳನ್ನೆಲ್ಲ ಕರೆಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಜಾತ್ರಾ ಮಹೋತ್ಸವನ ಯಾವಾಗಲೂ ಮಿಸ್ ಮಾಡ್ಕೊಳ್ಳಲ್ಲ. ಪ್ರತಿ ವರ್ಷ ನಾವು ಬರ್ತೀವಿ. ಇದು ಎಂಟ್ರೆನ್ಸ್ ನೋಡಿ, ಜನ ಕ್ರೌಡ್ ತುಂಬ ಇದೆ. LED ಹಾಕಿದ್ದಾರೆ ಹಿಂದೆ ಇರೋರಿಗೆಲ್ಲ ಸ್ಪಷ್ಟವಾಗಿ ನೋಡಲಿಕ್ಕೆ. ನಾವು ಹೋದಾಗ ನಾಟಕ ನಡೀತಾ ಇತ್ತು. ತುಂಬ ಸರಿ ಆರ್ಕೆಸ್ಟ್ರಾಗಳು ಮತ್ತು ಸೆಲೆಬ್ರಿಟಿಗಳನ್ನೆಲ್ಲ ಕರೆಸಿರ್ತಾರೆ. ಹಾಗಾಗಿ ಕಾಮಿಡಿ ಶೋಗಳೆಲ್ಲ ಮಾಡ್ತಿರ್ತಾರೆ. ಒಂದೊಂದು ಸರಿ ಮ್ಯಾಜಿಕ್ ಶೋ ಎಲ್ಲ ನಡೀತಿರುತ್ತೆ. ಈ ಸರಿ ನಾಟಕ ನಡೀತಿದೆ. ಹಾಗೆ ದೇವಸ್ಥಾನದ ಕಡೆ ಒಂದು ರೌಂಡ್ ಹಾಕೊಂಡು ಬಂದುಬಿಡೋಣ. ನೋಡಿ, ಇದು ದೇವಾಲಯ. ಈ ದೇವಾಲಯಕ್ಕೆ ಸುಮಾರು 1700ರಿಂದ 1800 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ. ನೋಡಿ, ಮರದ ರಥ ಇದೆ. ಇದು ನಾಳೆಗೆ ಮೆರವಣಿಗೆ ಇದೆ. ಇವತ್ತು ದೇವರಿಗೆ ಮುತ್ತಿನ ಪಲ್ಲಕ್ಕಿಯ ಮೆರವಣಿಗೆ ಇದೆ. ಹಾಗಾಗಿ ನಾವು ಕೂಡ ನೋಡಲಿಕ್ಕೆ ಬಂದಿದ್ದೀವಿ. ಈ ಕಡೆ ಕೊಂಡನ ಹಾಕಿದ್ದಾರೆ. ಕೊಂಡ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಿಜವಾಗ್ಲೂ ತುಂಬಾ ವಿಶೇಷ. ಸುಮಾರು ಒಂದು 15-16 ಟ್ರಾಕ್ಟರ್ಷ್ಟು ಸೌದೆನ ಹಾಕಿ ಕೊಂಡ ಮಾಡ್ತಾರೆ. ಬೆಳಿಗ್ಗೆ ಅಷ್ಟರಲ್ಲಿ ಎಲ್ಲ ಫುಲ್ಲು ಬೂದಿ ಆಗಿಬಿಟ್ಟಿರುತ್ತೆ. ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಎಷ್ಟು ಸೌದೆಗಳಿದೆ. ಇಂಥ ಕೊಂಡನ ನಾಳೆ ಜನಗಳು ಹಾಯ್ತಾರೆ. ತುಂಬ ಜನಗಳು ಹರಕೆ ಹೊತ್ತೆಲ್ಲ ಬರ್ತಾರೆ ಇಲ್ಲಿ ಕೊಂಡ ಹಾಯಲಿಕ್ಕೆ. ತುಂಬ ಬೇಡಿಕೆಗಳನ್ನ ಈಡೇರಿಸ್ಕೊಂಡಿದ್ದಾರೆ ಈ ದೇವಾಲಯದಲ್ಲಿ. ನಿಜವಾಗ್ಲೂ ತುಂಬಾ ಪವರ್ಫುಲ್ಲು ವೀರಭದ್ರ ಸ್ವಾಮಿ ದೇವಾಲಯ ಇದು. ಕೊಂಡ ತುಂಬಾ ಪ್ರಜ್ವಲಿಸ್ತಾ ಇದೆ. ಸುಮಾರು 30 ಅಡಿ ಡಿಸ್ಟೆನ್ಸಲ್ಲಿದ್ರೂ ಕೂಡ ತುಂಬಾ ಬಿಸಿ ಬಿಸಿ. ಒಂದು 2 ನಿಮಿಷ ಫೋನ್ ಇಟ್ಕೊಂಡ್ರೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಫೋನೆಲ್ಲ ಫುಲ್ಲು ಬಿಸಿ ಬಿಸಿ ಆಗೋಯ್ತು. ನೋಡಿ, ದೇವಾಲಯದ ಎಂಟ್ರೆನ್ಸ್ ಈ ರೀತಿ ಇದೆ. ದೇವಾಲಯದ ಒಳಗೆ ಹೋಗಿ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಕಿಡಿ ಎಷ್ಟು ಆಕಾಶದ ಎತ್ತರಕ್ಕೆ ಹೋಗ್ತಾ ಇದೆ. ನೋಡಿದ್ರೆ ವಿಸ್ಮಯ ಅನಿಸುತ್ತೆ. ನಾವು ಏನೇ ಮನಸ್ಸಲ್ಲಿ ಅಂದ್ಕೊಂಡಿದ್ರು ಆ ಬೇಡಿಕೆನ ಮನಸ್ಸಲ್ಲೇ ಹೇಳ್ಕೊಂಡ್ಬಿಟ್ಟು ಈ ಕೊಂಡಕ್ಕೆ ಒಂದು ಸೌದೆ ಅರ್ಪಿಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಪ್ರತೀತಿ ಇದೆ. ಹಾಗಾಗಿ ಒಂದು ಚಿಕ್ಕ ಸೌದೆಯ ತುಂಡಾದರೂ ಸರಿ ಅರ್ಪಣೆ ಮಾಡಿ ಹೋಗ್ತಾರೆ ಎಲ್ಲರೂ ಇಲ್ಲಿ ಬಂದು. ಒಳಗಡೆ ಮಹಾಮಂಗಳಾರತಿ ನಡೀತಾ ಇದೆ. ನೀವು ಕೂಡ ನೋಡಿ ಕಣ್ ತುಂಬ್ಕೊಂಡ್ಬಿಡಿ. ಹಾಗೆ ನಿಮ್ಮ ಬೇಡಿಕೆ ಏನೇ ಇದ್ರೂ ಖಂಡಿತ ಸಲ್ಲಿಸಿ ಫ್ರೆಂಡ್ಸ್, ಒಳ್ಳೆಯದಾಗುತ್ತೆ. ದೇವರ ದರ್ಶನ ಮಾಡ್ಕೊಂಡಾಯ್ತು. ನೋಡಿ, ಹಾಗೆ ಆವರಣದಲ್ಲಿ ತೋರಿಸ್ತಾ ಇದ್ದೀನಿ. ದೇವಾಲಯದ ಬಲಭಾಗದಲ್ಲಿ ಕೆರೆ ಇದೆ. ತುಂಬ ಚೆನ್ನಾಗಿದೆ ಅಟ್ಮಾಸ್ಫಿಯರು. ತುಂಬ ಕೂಲಾಗಿ, ಸೆಕೆ ಬೇರೆ ಅಲ್ವಾ, ಹಂಗಾಗಿ ಹಿಂಭಾಗಕ್ಕೆಲ್ಲ ಬಂದು ತೋರಿಸ್ತಾ ಇದ್ದೀನಿ. ನೋಡಿ, ನಾವು ಮುತ್ತಿನ ಪಲ್ಲಕ್ಕಿ ಉತ್ಸವ ಸ್ಟಾರ್ಟ್ ಆಗೋಕ್ಕೆ ತುಂಬಾ ಟೈಮ್ ಇತ್ತು. ಹಾಗಾಗಿ ಹಿಂದೆ ಬಂದು ಕೂತ್ಕೊಂಡಿದ್ವಿ. ಹಿಂದೆ ಕೂತ್ಕೊಂಡು ನಾನು ಸ್ವಲ್ಪ ಸೆಲ್ಫಿ ಕುಲ್ಫಿ ಎಲ್ಲ ತೊಗೊಂಡಿದ್ದೀನಿ. ನೋಡಿ, ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ. ತುಂಬಾ ಪೀಸ್ಫುಲ್ ಅನ್ನಿಸ್ತಾ ಇದೆ. ಈ ಕಡೆ ಕ್ರೌಡ್ ಇಲ್ಲ, ಶಾಂತವಾಗಿದೆ.
ಪಕ್ಕದಲ್ಲಿ ಕೆರೆ ಇದೆ ಇಲ್ಲಿ. ಈ ಕೆರೆ ಪಕ್ಕದಲ್ಲಿ ಚಿಕ್ಕ ಬೃಂದಾವನನ ಕೂಡ ಮಾಡಿದ್ದಾರೆ. ಡೇ ಟೈಮಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾ ಸೂಪರ್ ಆಗಿದೆ. ತುಂಬ ಹೊತ್ತು ಇಲ್ಲೇ ಕೂತ್ಕೊಂಡಿದ್ವಿ ಪಲ್ಲಕ್ಕಿ ಉತ್ಸವ ಸ್ಟಾರ್ಟ್ ಆಗೋವರೆಗೂ. ನೋಡ್ತಿದ್ದೀರಲ್ಲ, ಒಂದಿಷ್ಟು ತರಲೆ ಮಾಡಿಕೊಂಡು ಕೂತ್ಕೊಂಡಿದ್ದಾಯಿತು. ನೆಕ್ಸ್ಟ್ ಉತ್ಸವ ಸ್ಟಾರ್ಟ್ ಆಯಿತು, ಹೋಗೋಣ ಈಗ. ನೋಡಿ, ಮೊದಲಿನ ನೋಟ ಇದು. ವೀರಗಾಸೆ ಅವರೆಲ್ಲರೂ ತುಂಬ ಚೆನ್ನಾಗಿ ನರ್ತನ ಮಾಡ್ತಾರೆ. ವರ್ಷ ಅದೇ ಇಲ್ಲಿ ತುಂಬ ವಿಶೇಷತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ. ಹಾಗೆಯೇ ಒಂದು 2 ಉಳ್ಳಾಗಿಲ್ಲ ವೀಲು ಅಷ್ಟರಲ್ಲಾಲೆ ಮತ್ತೆ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ. ಸುಮಾರು ಒಂದು 3/4 ಅವರ್ 1 ಅವರ್ ಹೀಗೇ ಮಾಡ್ತಾನೆ ಇರ್ತಾರೆ ಇಡೀ ರಾತ್ರಿ. ಅವ್ರ ಎನರ್ಜಿ ಒಂದು ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ನೋಡಲಿಕ್ಕೆ ನಿದ್ದೆ ಹತ್ರನೂ ಸುಳಿಯಲ್ಲ, ಅಷ್ಟು ಚೆಂದ ಇರುತ್ತೆ. ಇಡೀ ರಾತ್ರಿ ಮೆರವಣಿಗೆ ಇರುತ್ತೆ. ನಾಳೆ ಬೆಳಗಿನ ಜಾವದವರೆಗೂ ಹೀಗೆ ಇರುತ್ತೆ ಪ್ರೋಗ್ರಾಮು. ಅದನ್ನು ನೋಡಲಿಕ್ಕೆ ಖುಷಿಯಾಗುತ್ತೆ. ಇಡೀ ರಾತ್ರಿ ಡ್ಯಾನ್ಸ್ ಮಾಡ್ತಾ ವೀರಭದ್ರ ಸ್ವಾಮಿನ ವರ್ಣಿಸ್ತಾ ಡ್ಯಾನ್ಸ್ ಮಾಡ್ತಾ ಹೋಗ್ತಾರೆ. ಇಲ್ಲಾಂದರೆ ಸ್ವಾಮಿ ರಥನೇ ಮುಂದಕ್ಕೆ ಹೋಗೋದಂತೆ. ಹಾಗಾಗಿ ಈ ರೀತಿ ಇಡೀ ರಾತ್ರಿ ಅವರು ವರ್ಣಿಸ್ತಾ ಮುಂದೆ ಸಾಕ್ತಾರೆ. ಇವರು ಎನರ್ಜಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಿಜವಾಗ್ಲೂ ಇಡೀ ರಾತ್ರಿ ಇದೇ ರೀತಿ ಡ್ಯಾನ್ಸ್ ಮಾಡ್ತಿರ್ತಾರೆ. ನಮಗಂತೂ ತುಂಬಾ ಖುಷಿ ಆಗುತ್ತೆ ನೋಡಲಿಕ್ಕೆ. ಈಗ ಭದ್ರಕಾಳಿ ಡ್ಯಾನ್ಸನ್ನು ನೋಡಿ ಎಷ್ಟು ಎನರ್ಜಿಯಿಂದ ಡ್ಯಾನ್ಸ್ ಮಾಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ವೀರಭದ್ರ ಸ್ವಾಮಿಯ ಮುತ್ತಿನ ಪಲ್ಲಕ್ಕಿ ಉತ್ಸವದಲ್ಲಿ ವೀರಗಾಸೆ ಅವರ ನರ್ತನ ಯಾವಾಗಲೂ ಇಡೀ ರಾತ್ರಿ ಹೀಗೆ ಇರುತ್ತೆ. ಬೆಳಗಿನ ಜಾವ ದೇವರು ಮತ್ತೆ ವಾಪಸ್ಸು ದೇವಸ್ಥಾನ ಆವರಣಕ್ಕೆ ಬಂದ ನಂತರನೇ ಇವರು ಡ್ಯಾನ್ಸ್ ನಿಲ್ಲೋದು. ಅಷ್ಟರ ಮಟ್ಟಿಗೆ ಎನರ್ಜಿಯಿಂದ ಡ್ಯಾನ್ಸ್ ಮಾಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಜಾತ್ರಾ ಮಹೋತ್ಸವ ಹೇಗೆಲ್ಲ ಇರುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು. ಹಾಗಾಗಿ ನಿಮಗೆ ಶೇರ್ ಮಾಡಿದ್ದೀನಿ.
ಇಡೀ ರಾತ್ರಿ ಹೀಗೆ ಇರುತ್ತೆ. ನಾವು ಕೂಡ ಜಾತ್ರೆನ ಎಂಜಾಯ್ ಮಾಡ್ತೀವಿ. ನಾಳೆ ಮರದ ತೇರಿನ ಉತ್ಸವ ಇರುತ್ತೆ, ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ನೋಡಿ ಹಾಗೆ ಬಸವಣ್ಣ ಅವರ ಸ್ಟ್ಯಾಚು ಕೂಡ ಇದೆ ಇಲ್ಲಿ. ಬಸವಣ್ಣ ಅವರ ಪಂಗಡದವರು ತುಂಬ ಜನ ಇದ್ದಾರೆ, ಹಾಗಾಗಿ ಇಲ್ಲಿ ಬಸವಣ್ಣ ಅವರ ಸ್ಟ್ಯಾಚು ಕೂಡ ಇದೆ. ನಾನು ಹೊರಗಡೆ ಬಂದು ಮಾತಾಡ್ತಾ ಇದ್ದೀನಿ, ಒಳಗಡೆ ತುಂಬ ಕ್ರೌಡ್ ಇದೆ. ಸರಿ ಫ್ರೆಂಡ್ಸ್, ಹಾಗಿದ್ರೆ ವಿಡಿಯೋನ ಎಂಡ್ ಮಾಡ್ತೀನಿ. ನಾಳೆ ಮರದ ತೇರಿನ ಉತ್ಸವಕ್ಕೆ ಮತ್ತೆ ನಿಮ್ಮೊಟ್ಟಿಗೆ ನಾನು ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು.